ನೇಪಾಳದಲ್ಲಿ ಕಂಡು ಕೇಳರಿಯದ ಜಲಪ್ರಳಯ, ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಲೇ ಇದೆ ಸಾವಿನ ಸಂಖ್ಯೆ. 469 ಸಾವು, 1500 ಜನ ನಾಪತ್ತೆ. ಕೊನೆಗೂ ಬಿಜೆಪಿ ಹೋರಾಟಕ್ಕೆ ಮಣಿದ ನಾಗೇಂದ್ರ, ಸಿಎಂ ಡಿಕೆಶಿಗೆ ರಾಜೀನಾಮೆ ಪತ್ರ ರವಾನೆ. ಕೆಲವೇ ಹೊತ್ತಲ್ಲಿ ಸಚಿವ ನಾಗೇಂದ್ರ ಸುದ್ದಿಗೋಷ್ಠಿ. ಬರ ಘೋಷಣೆಯಲ್ಲಿ ಕಲಬುರಗಿ ಜಿಲ್ಲೆಗೆ ಅನ್ಯಾಯ, ಏಕಾಏಕಿ ರಸ್ತೆಗಿಳಿದು ಸರ್ಕಾರದ ವಿರುದ್ಧ ರೈತರ ಆಕ್ರೋಶ, ರೈತರನ್ನ ವಶಕ್ಕೆ ಪಡೆದ ಪೊಲೀಸರು. 200 ಕೋಟಿ ವೆಚ್ಚದ ಬೃಹತ್ ಕಟ್ಟಡ ನೆಲಸಮ, ಅಸುರಕ್ಷಿತ ಕಟ್ಟಡ ಹಿನ್ನೆಲೆ ಕೆಡವಲು ನಿರ್ಧಾರ, ತೆರವು ಕಾರ್ಯಾಚರಣೆ ಚಾಲನೆ. ಮೋದಿ ಕ್ಯಾಬಿನೆಟ್ಗೆ ಮೇಜರ್ ಸರ್ಜರಿ, 30 ಹೊಸ ಮುಖಗಳು ಸಂಪುಟಕ್ಕೆ ಸೇರ್ಪಡೆ, ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಸಂಪುಟ ಪುನಾರಚನೆ.